ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಇದೀಗ ಗೃಹಲಕ್ಷ್ಮಿ 7ನೇ ಕಂತಿನ ಹಣದ ಜೊತೆಗೆ ಒಟ್ಟಿಗೆ 4,000 ಹಣ ಜಮಾ ಮಾಡುತ್ತಾರೆ ಎಂದು ಬಹಳ ವೈರಲ್ ಆಗುತ್ತಿದೆ. ನಿಮಗೂ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ, ಹೌದು, ಗೃಹಲಕ್ಷ್ಮಿ 7ನೇ ಕಂತಿನ ಹಣದ ಜೊತೆಗೆ 4,000 ಹಣ ಜಮಾ ಮಾಡುತ್ತಾರೆ. ಇದು ಸರ್ಕಾರ ನೀಡಿರುವ ಅಧಿಕೃತ ಮಾಹಿತಿ. ಹೌದು, ನಿಮಗೆ 1ನೇ ಕಂತು 2ನೇ ಕಂತು ಹಣ ಬಂದು ಇನ್ನುಳಿದ ಕಂತಿನ ಹಣ ಬರದಿದ್ದರೆ ಒಟ್ಟಿಗೆ ಹಣ ಜಮಾ ಮಾಡುತ್ತಾರೆ 7ನೇ ಕಂತಿನ ಜೊತೆಗೆ ಮಾರ್ಚ್ 31ರೊಳಗಾಗಿ. ಒಂದು ವೇಳೆ ನಿಮಗೆ 1 ರಿಂದ 5ನೇ ಕಂತಿನ ಹಣ ಬಂದು 6, 7 ಕಂತಿನ ಹಣ ಬರದಿದ್ದರೆ ಮಾರ್ಚ್ 31ರ ಒಳಗಾಗಿ ಹಣ ಜಮಾ ಮಾಡುತ್ತೇವೆ ಎಂದು ಸರ್ಕಾರ ತಿಳಿಸಿದೆ. ನೋಡಿ, ಇನ್ನುವರೆಗೂ ಯಾರಿಗೆ 1 ಕಂತಿನ ಹಣ ಬಂದಿಲ್ಲವೋ ಅವರಿಗೆಲ್ಲ ಮಾರ್ಚ್ 31ರ ಒಳಗಾಗಿ ಒಟ್ಟು 7 ಕಂತಿನ ಹಣ ಜಮಾ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಗಿನ್ನೂ ನೆನಪಿಲ್ಲದಿದ್ದರೆ ನೆನಪು ಮಾಡಿಸುತ್ತೇನೆ. ನೀವು ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ನಿಮಗಂತಲೇ ನಾವು ಪ್ರತಿದಿನ ಎಲ್ಲರಿಗಿಂತ ಮುಂಚಿತವಾಗಿ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೂ ಸರ್ಕಾರಿ ನೌಕರಿಗಳ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡುತ್ತೇವೆ. ನಿಮಗೆ ಪ್ರತಿದಿನ ಇದೇ ರೀತಿಯ ಮಾಹಿತಿಗಳು ಬೇಕಾದರೆ ಕೂಡಲೇ ನಮ್ಮ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ, ಲಿಂಕ್ ಕಮೆಂಟ್ನಲ್ಲಿದೆ. ಇದೀಗ ಗೃಹಲಕ್ಷ್ಮಿ 7ನೇ ಕಂತಿನ ಹಣದ ಜೊತೆಗೆ 4,000 ಹಣ ನೀಡುತ್ತಿದ್ದಾರೆ. ಹೌದು, ಇದು ಸರ್ಕಾರ ನೀಡಿರುವ ಅಧಿಕೃತ ಮಾಹಿತಿ. ಇಲ್ಲಿಯವರೆಗೆ ಯಾರಿಗೆ ಗೃಹಲಕ್ಷ್ಮಿ 1 ರಿಂದ 5ನೇ ಕಂತಿನ ಹಣ ಬಂದಿದೆ, ಇನ್ನುಳಿದ 2 ಕಂತಿನ ಹಣ ಬಂದಿಲ್ಲ, ಇವರಿಗೆ ಸರ್ಕಾರ 4,000 ಹಣ ಹಾಕುತ್ತಾರೆ. ಅಷ್ಟೇ ಅಲ್ಲದೆ 1, 2, 3 ಕಂತು ಹಣ ಬಂದು ಇನ್ನುಳಿದ ಕಂತು ಯಾರಿಗೆ ಬಂದಿಲ್ಲವೋ ಅವರಿಗೆ ಹಣ ಹಾಕುತ್ತೇವೆ ಎಂದು ತಿಳಿಸಿದ್ದಾರೆ. ನೀವು ಯಾವುದೇ ತರಹದ ಕ್ರಮ ತೆಗೆದುಕೊಳ್ಳುವುದು ಅಗತ್ಯವಿಲ್ಲ, ಸರ್ಕಾರವೇ ಈ ಮಾಹಿತಿ ನೀಡಿದೆ. ಇದೀಗ ಸರ್ಕಾರ ತಿಳಿಸಿರುವ ಮಾಹಿತಿಯ ಪ್ರಕಾರವಾಗಿ ನಿಮಗೆ ಹೇಳಬೇಕೆಂದರೆ, ಸದ್ಯ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಮಾರ್ಚ್ 25ರ ಒಳಗಾಗಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಆದರೆ ಇದನ್ನು ಮಾರ್ಚ್ 31ರ ಒಳಗಾಗಿ ವಿಸ್ತರಣೆ ಮಾಡಿದ್ದು ಇದೀಗ 70 ರಿಂದ 90ರಷ್ಟು ಮಹಿಳೆಯರಿಗೆ ಮಾರ್ಚ್ 25ರ ಒಳಗಾಗಿ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಇನ್ನುಳಿದ 20 ರಿಂದ 35 ಲಕ್ಷ ಮಹಿಳೆಯರಿಗೆ ಮಾರ್ಚ್ 31ರ ಒಳಗಾಗಿ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಜಮಾ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನುಳಿದ ಮಹಿಳೆಯರಿಗೆ ಯಾರಿಗೆ ಹಣ ಬಂದಿಲ್ಲವೋ 1 ಕಂತಿನ, ಅವರಿಗೂ ಕೂಡ ಮಾರ್ಚ್ 31ರ ಒಳಗಾಗಿ ಹಣ ಜಮಾ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.